ಆಪರೇಷನ್ ಸಿಂಧೂರ ಭಾರತ ಮಿಡ್ ನೈಟ್ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಟಾರ್ಗೆಟ್ 1 ಬಹಲ್ಪುರ, ಜೈಷ್ ಉಗ್ರರ ಅಡಗುತಾಣ. LOCಯಿಂದ 100 ಕಿಲೋಮೀಟರ್ ದೂರದಲ್ಲಿರೋದಕ್ಕೆ ಹೊಡೆದಿದ್ದೀವಿ ನಾವು. 100 ಕಿಲೋಮೀಟರ್. ಟಾರ್ಗೆಟ್ 2 ಮರಿಡ್ಕೆ, ಸಾಂಬಾದಿಂದ 30 ಕಿಲೋಮೀಟರ್ ದೂರ. ಅಲ್ಲೂ ಲಷ್ಕರ್ ಕ್ಯಾಂಪ್ ಇತ್ತು, ಲಷ್ಕರ್ ಉಗ್ರರ ಕ್ಯಾಂಪ್ ಇತ್ತು. ಮಟಾಶ್. ಟಾರ್ಗೆಟ್ 3 ಗುಲ್ಪುರ, ಪೂಂಚ್ನಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಟಾರ್ಗೆಟ್ 4 ಸವಾಯಿ, ಪಿಒಕಿ ಸಂದಾರ್ನಿಂದ 40 ಕಿಲೋಮೀಟರ್ ದೂರ. ಟಾರ್ಗೆಟ್ 5 ಬಿಲಾಲ್, ಜೈಷ್ ಮೊಹಮ್ಮದ್ ಕ್ಯಾಂಪ್ ಇತ್ತು. ಎಲ್ಲವೂ ಕೂಡ ಭಾರತ ಮೊದಲೇ ಮಾಹಿತಿಯನ್ನು ತಗೊಂಡು ಸ್ಯಾಟಲೈಟ್ ಪಿಕ್ಚರ್ಗಳ ಮುಖಾಂತರ ಹೇಗೆ ಹೊಡಿಬೇಕು, ಎಲ್ಲಿ ಹೊಡಿಬೇಕು, ಹೆಂಗೆ ಹೊಡಿಬೇಕು ಅಂತಕ್ಕಂಥದ್ದನ್ನು ಟಾರ್ಗೆಟ್ ಫಿಕ್ಸ್ ಮಾಡಿ 23 ನಿಮಿಷದಲ್ಲಿ ಹೊಡೆದಿದ್ದಾರೆ. ಮಧ್ಯರಾತ್ರಿ 1:44ಕ್ಕೆ ಆಪರೇಷನ್ ಸ್ಟಾರ್ಟ್ ಆಗಿದೆ. 2:02 ಮುಗಿದೋಯ್ತು. ಮಧ್ಯರಾತ್ರಿ 2 ಗಂಟೆ 7 ನಿಮಿಷಕ್ಕೆ ಕಾರ್ಯಾಚರಣೆ ಮುಗಿಸಿ ನಮ್ಮ ಫೈಟರ್ ಜೆಟ್ಗಳು ವಾಪಸ್ ಬಂದಿದೆ. ಎಲ್ಲೆಲ್ಲಿ ನಾವು ಟಾರ್ಗೆಟ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನೋಡಿ. ಸುಮ್ಮನೆ ಹೊಡೆದಿಲ್ಲ ಅಥವಾ ಕಣ್ಣು ಮುಚ್ಕೊಂಡು ಫೈರ್ ಮಾಡಿಲ್ಲ. ಉಗ್ರರು ಎಲ್ಲೆಲ್ಲಿ ಅಡಗಿದ್ದಾರೆ. ನಾನೊಂದು ವಿಜುವಲ್ ನೋಡ್ತಾ ಇದ್ದೆ. ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ ಇದೆ, ಯಾವುದಕ್ಕೂ ಬಿದ್ದಿಲ್ಲ. ಇವರ ಟಾರ್ಗೆಟ್ ಯಾವುದಿತ್ತು ಆ ಬಿಲ್ಡಿಂಗನ್ನೇ ಹೊಡೆದಿದ್ದಾರೆ ಅಂತಂದರೆ ಅದು ನಮ್ಮ ನೆಲೆಯಲ್ಲಿ ನಿಂತ್ಕೊಂಡು ನಮ್ಮ ತಾಕತ್ತೇನಿದೆ ಅಂತ ನೋಡಿ. ನಮ್ಮ ತಾಕತ್ತೇನಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಒಂದಿದೆ, JF-17 ಯುದ್ಧ ವಿಮಾನವನ್ನು ಪಾಕಿಸ್ತಾನಕ್ಕೆ ಸೇರಿದ್ದು ನಾವು ಹೊಡೆದುರುಳಿಸಿದ್ವಿ. ಅದರ ಅವಶೇಷಗಳು ಕಾಶ್ಮೀರದಲ್ಲಿ ಬಿದ್ದಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅಪ್ಡೇಟ್ಸ್ ಇನ್ನಷ್ಟು ಸಿಗಬೇಕದು. ಹಂಗೇನಾದರೂ ಆದರೆ ಪಾಕಿಸ್ತಾನ ಮತ್ತು ಚೀನಾ ಇಬ್ಬರಿಗೂ ದೊಡ್ಡ ಅವಮಾನ. ಭಾರತ ಹೊಡೆದಂತಹ ಮಾಸ್ಟರ್ ಸ್ಟ್ರೋಕ್ ಅನ್ಕೋಬೇಕು ಚೀನಾ ಕೂಡ. ನಮ್ಮ ಯುದ್ಧ ವಿಮಾನಗಳ ತಾಕತ್ತು ಇಷ್ಟೇನೆ, ಹಂಗೆ ಅನ್ಕೋಬೇಕು. ನಾವು ವರ್ಧಮಾನ್ ವಿಂಗ್ ಕಮಾಂಡರ್ ವರ್ಧಮಾನ್ ಅವ್ರನ್ನ ಬಿಡಿಸ್ಕೊಂಡು ಬರುವಂತಹ ಟೈಮಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದಾಗ ಅಮೆರಿಕಾದ F-16 ನಮ್ಮ ಮಿಗ್ ಫೈಟರ್ ಜೆಟ್ ಹೊಡೆದಾಕಿತ್ತು. ಅಂದರೆ ಅಸಾಧ್ಯವಾದದ್ದೇನೂ ಇಲ್ಲ. ಅರವಿಂದ್, ಈಗಾಗಲೇ ಏನು ಏರ್ ಸ್ಟ್ರೈಕ್ ಅನ್ನ ಮಾಡಬೇಕಾಗಿತ್ತು, ಅದನ್ನ ಮಾಡಿ ಮುಗಿಸಿರುವಂಥದ್ದು. ಮಿಲಿಟರಿ ಕಾರ್ಯಾಚರಣೆ ಯಾವಾಗ ಅನ್ನುವಂಥ ಪ್ರಶ್ನೆಗಳಿಗೆ ಈಗ ಸರ್ಕಾರ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಪಾಕಿಸ್ತಾನ ಊಹೆ ಮಾಡದ ರೀತಿಯಲ್ಲಿ ಮತ್ತೊಮ್ಮೆ ದಾಳಿಯನ್ನು ಮಾಡುವಂಥ ಕೆಲಸವನ್ನ ಈಗ ವಾಯುಸೇನೆ ಮಾಡಿರುವಂಥದ್ದು. ಮುಖ್ಯವಾಗಿ 1-2 ಟಾರ್ಗೆಟ್ಗಳು ಆಗಬಹುದು ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ 9 ಟಾರ್ಗೆಟ್ಗಳನ್ನು ಮಾಡೋ ಮೂಲಕ ಎಲ್ಲರಲ್ಲೂ ಕೂಡ ಒಂದು ಅಚ್ಚರಿಯನ್ನು ಮೂಡಿಸುವಂಥ ಕೆಲಸವನ್ನ ಈಗ ಸೇನೆ ಮಾಡಿರುವಂಥದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ 10 ಗಂಟೆಗೆ ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಕರೆಯಲಾಗಿರುವಂಥದ್ದು. ರಕ್ಷಣಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಒಂದು ಪ್ರೆಸ್ ಮೀಟ್ ಅನ್ನು ನಡೆಸ್ತಾರೆ. ಸೊ ನಿನ್ನೆ ಮಧ್ಯರಾತ್ರಿ ನಡೆದಂತಹ ಕಾರ್ಯಾಚರಣೆ ಏನು ಮತ್ತೆ ಎಲ್ಲೆಲ್ಲಿಗೆ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ, ಒಟ್ಟು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಹೊರಹಾಕುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇರುವಂಥದ್ದು. ಇದ್ರ ಜೊತೆಗೆ ಈಗಾಗಲೇ ಭಾರತದ ಗಡಿಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಪಾಕಿಸ್ತಾನ ಯಾವಾಗ ಬೇಕಾದ್ರೂ ಕೂಡ ಪ್ರತಿ ದಾಳಿಯನ್ನು ಮಾಡುವಂತ ಸಾಧ್ಯತೆಗಳಿದಾವೆ. ಸೊ ಏನು ಅದಕ್ಕೆ ತಿರುಗೇಟನ್ನು ಕೊಡುವಂತ ನಿಟ್ಟಿನಲ್ಲಿ ಬೇಕಾದಂತ ಅಗತ್ಯ ತಯಾರಿಗಳನ್ನು ಕೂಡ ಈಗ ಸೇನೆ ಮಾಡಿಕೊಳ್ಳುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ನೋಡಿ, ದಾಳಿ ನಡೆದಂತ ಸ್ಥಳಗಳು ಎಲ್ಲವೂ ಕೂಡ ಗಮನಿಸಿ, ಎಲ್ಲವೂ ಕಾಶ್ಮೀರದಲ್ಲಿರುವಂತಹ ರಜೌರಿ, ಪೂಂಚ್ ಅಂದ್ರೆ ಭಾರತದ ವ್ಯಾಪ್ತಿಯಲ್ಲಿರುವಂತಹ ಪ್ರದೇಶಗಳಿಂದ ಸರಿಸುಮಾರು 40 ಕಿಲೋಮೀಟರ್ ಆಚೆಯಲ್ಲಿ ದಾಳಿಯನ್ನು ನಡೆಸಿರುವಂತದ್ದು. ಅಂದ್ರೆ POK ಯಲ್ಲಿರುವಂತಹ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸಿರುವಂತಹ ಕೆಲಸಗಳನ್ನ ಈಗ ವಾಯುಸೇನೆ ಮಾಡಿರುವಂತದ್ದು. ಸೊ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಪಾಕ್ನ ಪ್ರಧಾನಿ ಶಾಬಾಜ್ ಶರೀಫ್ ಅವರು ಕೂಡ ಹೇಳಿದ್ದಾರೆ. ಸೊ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಇನ್ನಷ್ಟೇ ಕಾದು ನೋಡಬೇಕು. ಆದ್ರೆ ಈ ಒಂದು ದಾಳಿ ನಡೀತಾ ಇದ್ದಂತೆ POK ಯಲ್ಲಿ ಎಲ್ಲ ಕಡೆಯೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸುವಂತ ಕೆಲಸವನ್ನು ಕೂಡ ಪಾಕಿಸ್ತಾನ ಮಾಡಿದೆ. ಈ ಒಂದು ಅಪ್ರಚೋದಿತ ಗುಂಡಿನ ದಾಳಿಯಲ್ಲಿ ಭಾರತೀಯ ಸ್ಥಳೀಯ ನಾಗರಿಕರು 3 ಕೂಡ ಸಾವನ್ನಪ್ಪಿರೋದ್ರ ಬಗ್ಗೆ ಕೂಡ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಸೊ ಈಗ ಸದ್ಯಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಗಡಿಗಳೇನಿದೆ ಪಾಕಿಸ್ತಾನಕ್ಕೆ ಹೊಂದಿಕೊಂಡಂತ ಗಡಿಗಳದು ರಾಜಸ್ಥಾನ ಇರ್ಬೋದು, ಗುಜರಾತ್ ಆಗಿರ್ಬೋದು, ಏನು ಪಂಜಾಬ್ ಆಗಿರ್ಬೋದು, ಅಮೃತ್ಸರ್ ಆಗಿರ್ಬೋದು, ಈ ಎಲ್ಲಾ ಭಾಗಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರತಿ ದಾಳಿಗೆ ಸಿದ್ಧವಾಗಿರುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿರುವಂತದ್ದು. ಸೊ ಪಾಕಿಸ್ತಾನದ ಪ್ರತಿಕ್ರಿಯೆ ಏನು ಅನ್ನೋದ್ರ ಮೇಲೆ ಭಾರತದ ಮುಂದಿನ ನಿರ್ಣಯಗಳು ಕೂಡ ತೀರ್ಮಾನ ಆಗುತ್ತೆ. ಸೊ ಈಗ ಏನು 9 ಸ್ಥಳಗಳ ಮೇಲೆ ದಾಳಿ ನಡೆದಿದೆ, ಇದು ಫೇಸ್ 1 ಅಂತ ಹೇಳಲಾಗ್ತಾ ಇರುವಂತದ್ದು, ಮೊದಲ ಹಂತ ಅಂತ ಹೇಳಲಾಗ್ತಾ ಇದೆ. ಇನ್ನು 2 ಹಂತಗಳಲ್ಲಿ ದಾಳಿ ನಡೆಯುವಂತ ಸಾಧ್ಯತೆಗಳಿದೆ ಅನ್ನುವಂತ ನಿಟ್ಟಿನಲ್ಲಿ ರಕ್ಷಣಾ ಮೂಲಗಳಿಂದಲೂ ಕೂಡ ಮಾಹಿತಿಗಳು ಬರ್ತಾ ಇರುವಂತದ್ದು. ಸೊ ಈ ಬಾರಿಗೆ ದೊಡ್ಡ ಪ್ರಮಾಣದ ದಾಳಿಯನ್ನ ನಡೆಸುವ ಮೂಲಕ POK ಯಲ್ಲಿ ಏನು ನೆಲೆ ಊರಿದ್ದಾರೆ ಉಗ್ರರು, ಅವ್ರನ್ನ ಸಂಪೂರ್ಣವಾಗಿ ಮಟ್ಟ ಹಾಕುವಂತ ಕೆಲಸವನ್ನ ಈಗ ಸೇನೆ ಮಾಡ್ತಾ ಇರುವಂತದ್ದು. ಸರ್ಕಾರ ಅದಕ್ಕೆ ಬೇಕಾದಂತ ಪೂರಕ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರೇ 3 ಸೇನೆಗಳಿಗೂ ಕೂಡ ಸಂಪೂರ್ಣವಾದಂತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಜಾಗ ಯಾವುದೇ ಆಗಿದ್ರು, ಸ್ಥಳ ಯಾವುದೇ ಆಗಿದ್ರು, ದಿನಾಂಕ ಯಾವುದೇ ಆಗಿದ್ರು ಕೂಡ ನೀವು ನಿರ್ದಿಷ್ಟವಾದಂತ ದಾಳಿಯನ್ನ ಮಾಡಬಹುದು ಅನ್ನುವಂತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಆ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಈಗ 3 ಸೇನೆಗಳು ಸೇರಿ ಪಾಕ್ನ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತ ಕೆಲಸಗಳು ಕೂಡ ಆಗಿದಾವೆ. ಸೊ ಒಂದ್ ರೀತಿ ಹೈ ಅಲರ್ಟ್ ವಾತಾವರಣ ನಿರ್ಮಾಣ ಆಗಿದೆ. 10 ಗಂಟೆಗೆ ನಡೆಯುವಂತ
ಅನ್ನುವಂಥ ಸುದ್ದಿಗೋಷ್ಠಿಯ ಮೇಲೆ ಎಲ್ಲರ ಚಿತ್ತ ಇರುವಂತದ್ದು. ಈ ಒಂದು ಅಂದ್ರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಯಾವ ಮಾಹಿತಿ ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನ ಕೂಡ ಇನ್ನಷ್ಟೇ ಕಾದು ಥ್ಯಾಂಕ್ ನೋಡಬೇಕು. ಯು ಇನ್ನು ಗಡಿ ಪ್ರದೇಶ ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.